75 ವರ್ಷ ಆಗಿದೆ ಅವ್ರಿಗೆ, ಇದೇ ಊರ್ನವರು. ಅವ್ರ ಹತ್ರ ಇವತ್ತು ಕೂಡ ಒಂದು ಡಾಕ್ಯುಮೆಂಟ್ ಇಲ್ಲ ಅನ್ನೋದು. ಇಂಥ ಪರಿಸ್ಥಿತಿನಲ್ಲಿ ಬಹಳಷ್ಟು ಜನ ಇದ್ದಾರೆ. ಅದರಲ್ಲೂ ಕೂಲಿಕಾರರು, ವಲಸೆ ಕೂಲಿಕಾರರು, ಇವ್ರದೆಲ್ಲರಿಗೂ ಕೂಡ ಆ ತರ ಪರಿಸ್ಥಿತಿ ಇರ್ತದೆ. ಒಂದಷ್ಟು ಮತದಾರರ ಪಟ್ಟಿಯಿಂದ ತೆಗೆದು ಹಾಕೋದರ ಮುಖಾಂತರ ಚುನಾವಣೆಗಳನ್ನ ಗೆಲ್ತಕ್ಕಂತ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅದರ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತದ್ದು ಇದು. ಈಗಾಗಲೇ ನಡೆದಿರ್ತಕ್ಕಂಥ ರಾಜ್ಯಗಳ ಒಳಗಡೆಯಲ್ಲಿ 6 ಕೋಟಿಗೂ ಹೆಚ್ಚು ಜನ ಇವತ್ತು ಮತದಾರರ ಪಟ್ಟಿಯಿಂದ ಆಚೆ ಉಳಿಯೋಂಗಾಗಿದೆ ಅಂತ ಹೇಳಿ ನಾನು ಸಿಪಿಎಂ ಪಕ್ಷದ ಕೋಲಾರ ಜಿಲ್ಲಾ ಮುಖಂಡರು ಏನಿವತ್ತು SIR ಸಂಬಂಧಪಟ್ಟಂಗೆ ಇಲ್ಲಿ ಕೋಲಾರದಲ್ಲಿ ದುಂದುಮೇಜಿನ ಸಭೆಯನ್ನ ಮಾಡಿದೀವಿ. ಇದರ ಉದ್ದೇಶ ಇಷ್ಟೇನೆ, ಇವತ್ತು ಹೆಂಗೆ ಪಶ್ಚಿಮ ಬಂಗಾಳ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ಜನರನ್ನ ಇವತ್ತು ವೋಟರ್ ಲಿಸ್ಟ್ ಇಂದ ಹೊರಗಡೆ ಇಟ್ಟಂತ ರೀತಿಯಲ್ಲಿ ಕರ್ನಾಟಕದಲ್ಲೂ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರಾಗಿ, ಆದ್ರ ಎಚ್ಚರ ವಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರಾಗಿ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಕೂಡ ಸೇರಿಸ್ಕೊಂಡು ಈ ಕೆಲಸನ ಮಾಡ್ತಾ ಇದೀವಿ. ಈಗ ನಾವು ಕೇಳ್ತಿರೋಂಥದ್ದು ಇಷ್ಟೇನೆ, ಕೇಂದ್ರ ಸರ್ಕಾರ ಅದರ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತದ್ದು ಇದು. ಮತ್ತೆ ಚುನಾವಣಾ ಆಯೋಗನು ಅದೇ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತದ್ದು. ನಿಮಗೆ ಸುಪ್ರೀಂ ಕೋರ್ಟ್, ಚುನಾವಣಾ ಆಯೋಗ ಮತ್ತೆ ಕೇಂದ್ರ ಸರ್ಕಾರ ಎಲ್ಲ ಕೂಡ ಒಂದಾಗಿ ಯಾವ ರೀತಿ ಮಾಡ್ತಿದೆ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಥದ್ದು. ಆದ್ರೆ ಮುಖ್ಯವಾಗಿ ಇವತ್ತು ನಾವು ರಾಜ್ಯ ಸರ್ಕಾರನ ಕೇಳ್ತಾ ಇರೋದೇನು ಅಂತಂದ್ರೆ, ಸಾಕಷ್ಟು ಜನರಿಗೆ ಒಂದು ಕೂಡ ದಾಖಲೆಗಳು ಬೇಕಿರೋಂಥದ್ದು ಇದೆ. ಈಗ ನೀವೇ ನೋಡಿದ್ರಿ, ಈಗ ಇಷ್ಟೊತ್ತು ಮಾತಾಡಿದವರು ಒಬ್ರು ಹೇಳ್ತಿದ್ರು, ಒಂದು ಕುಟುಂಬದ್ದು 75 ವರ್ಷ ಆಗಿದೆ ಅವ್ರಿಗೆ, ಇದೇ ಊರ್ನವರು. ಅವ್ರ ಹತ್ರ ಇವತ್ತು ಕೂಡ ಒಂದು ಡಾಕ್ಯುಮೆಂಟ್ ಇಲ್ಲ ಅನ್ನೋದು. ಇಂಥ ಪರಿಸ್ಥಿತಿನಲ್ಲಿ ಬಹಳಷ್ಟು ಜನ ಇದ್ದಾರೆ. ಅದರಲ್ಲೂ ಕೂಲಿಕಾರರು, ವಲಸೆ ಕೂಲಿಕಾರರು, ಇವ್ರದೆಲ್ಲರಿಗೂ ಕೂಡ ಆ ತರ ಪರಿಸ್ಥಿತಿ ಇರ್ತದೆ. ಅದಕ್ಕೆ ರಾಜ್ಯ ಸರ್ಕಾರ ಮುಖ್ಯವಾಗಿ ಬಹಳ ಗಂಭೀರವಾಗಿ ಇದ್ರಲ್ಲಿ ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಒಂದಾದ್ರೂ ಡಾಕ್ಯುಮೆಂಟ್ ಸಿಗುವಂತ ರೀತಿಯಲ್ಲಿ ವ್ಯವಸ್ಥೆನ ಮಾಡ್ಬೇಕು. ಅದು ಮಾಡ್ಲಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ತದೆ. ಅದ್ ಮಾಡ್ಬೇಕು ಅಂತೇಳಿ ಒತ್ತಾಯಿಸಿ ಈಗ 8ನೇ ತಾರೀಕು ನಾವು ಒಂದು ಹೋರಾಟ ಕೂಡ ಮಾಡ್ತಾ ಇದೀವಿ. ಜಿಲ್ಲಾಧಿಕಾರಿಗೆ ಕಚೇರಿ ಮುಂದೆ ಹೋರಾಟ ಮಾಡಿ ಮುಖ್ಯಮಂತ್ರಿಗೆ ಮನವಿಯನ್ನ ಕಳಿಸ್ಕೊಡ್ತಾ ಇದೀವಿ. ಇದನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಇದನ್ನ ಜಾರಿ ಮಾಡ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಸರ್. ಈಗ SIR ಸಂಬಂಧಪಟ್ಟಂಗೆ ಈಗೇನು ವೋಟ್ ಮ್ಯಾಪಿಂಗ್ ಇದೆಲ್ಲ ಕೂಡ ಆಗ್ಬೇಕು ಅಂತ ಹೇಳ್ತಾ ಇದಾರೆ. ಅದಕ್ಕೆ ಒಂದಾದ್ರೂ ಡಾಕ್ಯುಮೆಂಟ್ ಅಂದ್ರೆ ಅವರ ಡಾಕ್ಯುಮೆಂಟ್ ಅನ್ನು ಇಟ್ಕೋಬೇಕು, ಅದನ್ನ ಕೊಡ್ಬೇಕು ಅಂತ ಹೇಳಿದ್ರೆ. ಮತ್ತೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದಾಗ ಜಿಲ್ಲಾಧಿಕಾರಿಗಳು ಹೇಳಿದ್ರೆ, ಅಕಸ್ಮಾತ್ ಅವ್ರ ಮನೆಯಲ್ಲಿ ಯಾರಾದ್ರೂ ಇಲ್ಲ ಅಂತಂದ್ರೆ, ಯಾರು ಒಬ್ಬರದ್ದು ಕೂಡ ಪರವಾಗಿಲ್ಲ, ಅವ್ರ ಎಲ್ಲರದ್ದು ಕೂಡ ಲಿಸ್ಟ್ ಅನ್ನು ಸೇರಿಸಬಹುದು ಅಂತೆಲ್ಲ ಕೂಡ ಹೇಳಿದ್ದಾರೆ. BLOಗಳಿಗೂ ಕೂಡ ಆ ರೀತಿ ಹೇಳಿದ್ದಾರೆ. ಬಟ್ ನಾನು ಹೇಳೋದು ಸಾಮಾನ್ಯ ಜನರಿಗೆ, ದಯವಿಟ್ಟು ನೀವು ಆಧಾರ್, ಪ್ಯಾನ್, ಬ್ಯಾಂಕ್ ಪಾಸ್ಬುಕ್ ಅಥವಾ ಇದು ಏನು ಪಾಣಿ, ಕೆಲವ್ರದ್ದು ಇದಿರ್ತದೆ ವಂಶವೃಕ್ಷ, ಈ ತರದ್ದು, ಮತ್ತೆ ಇಲ್ಲ ಬರ್ತ್ ಸರ್ಟಿಫಿಕೇಟ್, ಈ ತರದ್ ಯಾವ್ದಾದ್ರು ಒಂದು ದಾಖಲೆಯನ್ನ ಇಟ್ಕೊಳ್ರಿ. ದಾಖಲೆ ಇಲ್ಲದೆ ಇರೋಂಥವ್ರು ದಯವಿಟ್ಟು ಯಾರ್ಯಾರೆಲ್ಲ ಏನೋ ಒಂದು ಕೂಡ ದಾಖಲೆ ಇಲ್ದಾರೆ ಅಂತವ್ರು ಇದ್ರೆ ಅವ್ರೆಲ್ಲರೂ ಕೂಡ ನಾನು ಇವತ್ತು ಈ ನ್ಯೂಸ್ ಚಾನಲ್ ನೋಡಿದ ತಕ್ಷಣ ನಮ್ಮನ್ನ ಭೇಟಿ ಮಾಡ್ರಿ. ಆ ಎಲ್ಲರಿಗೂ ಒಂದು ಪಟ್ಟಿ ಮಾಡಿ ಆ ದಾಖಲೆಗಳು ಸಿಗುವಂತ ರೀತಿಯಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡ ಮಾಡಿ ಕೊಡಿಸೋ ಕೆಲಸ ಮಾಡೋಣ ಅಂತ ನಿಮ್ಮ ಮುಖಾಂತರ ಹೇಳ್ತೀವಿ ಸರ್. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವತ್ತು ಏನು ಇಡೀ ದೇಶಾದ್ಯಂತ 22 ರಾಜ್ಯಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗದಿಂದ SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರೆ, ಅದರ ಪೂರ್ವಭಾವಿ ಸಭೆಯಾಗಿ CPM ಅವರು ಇಲ್ಲಿ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ಅವರು ಈ ಸಮಾಜಮುಖಿ ಕೆಲಸ ಆಗಿರೋದ್ರಿಂದ ಎಲ್ಲ ಪಕ್ಷಗಳವರನ್ನು ಮುಖ್ಯ ಅತಿಥಿಗಳಾಗಿ ಕರೆದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಸುದರ್ಶನ್ ಸಾಹೇಬ್ರವನ್ನ, ಮಾಜಿ ಸಭಾಪತಿಗಳಾಗಿರ್ತಕ್ಕಂಥ ಸುದರ್ಶನ್ ಸಾಹೇಬ್ರವನ್ನ ಕರೆದಿದ್ರು, ನನಗೂ ಸಹ ಕರೆದಿದ್ದಾರೆ. ಎಲ್ಲ ಪಕ್ಷಗಳವರನ್ನು ಕರೆದಿದ್ದಾರೆ. ಇದರ ಮೂಲ ಉದ್ದೇಶ, ಈ ದುಂಡು ಮೇಜಿನ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಈ SIR ಮುಖಾಂತರ ಈ ದೇಶದಲ್ಲಿ ಏನು ಅನಾಹುತಗಳನ್ನು ಈ ಕೇಂದ್ರ ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರ ಮಾಡಕ್ಕೆ ಹೋಗ್ತಾ ಇದೆ, ಅದರ ಬಗ್ಗೆ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ಬಹಳ ನಾಜೂಕಾಗಿ ಆಯಿತು. ಆ ಕಾರ್ಯಕ್ರಮದ ಉದ್ದೇಶ ಏನಿತ್ತು ಅದನ್ನು ಈಡೇರಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. SIR ಫುಲ್ ಫಾರಂ ಏನಂತ ಹೇಳಿದ್ರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ರೋಲ್ ಅಂತ ಏನು CEC ಅವರು ಬಿಟ್ಟಿರೋದು. ಇದರ ಮೇಲೆ ಈ ದೇಶದ ಪ್ರತಿ ನಾಗರಿಕನಿಗೂ, ಈ ದೇಶದ ಪ್ರತಿ ಮನುಷ್ಯ ಯಾರೆಲ್ಲ ಈ ದೇಶದ ಸಂವಿಧಾನವನ್ನು
ಈ ದೇಶದ ಪ್ರಜಾಪ್ರಭುತ್ವವನ್ನ ಗೌರವಿಸ್ತಾರೆ. ಅವರಿಗೆಲ್ಲ ಈ SIR ಆಫ್ ವೋಟರ್ ರೋಲ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ನಾನು ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಈ SIR ಆಫ್ ವೋಟರ್ ರೋಲ್ ಅಂತ ಏನಿದೆ, ಈ ಕೇಂದ್ರ ಚುನಾವಣಾ ಆಯೋಗ ಹಾಗೂ ಕೇಂದ್ರದ BJP ಪಕ್ಷ ಇದೆಯಲ್ಲ, ಅವರ ಅರ್ಥದಲ್ಲಿ ಬೇರೆ ಇದೆ. ಅದೇನು ಅಂತ ಹೇಳಿದ್ರೆ SIR ಆಫ್ ವೋಟರ್ ರೋಲ್ ಅಂತ ಹೇಳಿದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ರೋಲ್ ಅಂತ. ಆದ್ರೆ ಜನ, ಈ ದೇಶದ ಜನ ಆ ರೀತಿ ತಿಳ್ಕೊಂಡಿದ್ದಾರೆ. ಆದ್ರೆ ಅವರ ಅರ್ಥದಲ್ಲಿ ಅದು ಸೆಲೆಕ್ಟಿವ್ ಅಂಡ್ ಇಂಟೆನ್ಷನಲ್ ರಿಮೂವಲ್ ಆಫ್ ವೋಟ್ಸ್ ಫ್ರಮ್ ವೋಟರ್ ರೋಲ್ ಅಂತ. ದಯವಿಟ್ಟು ಇದನ್ನು ಸ್ವಲ್ಪ ಗಮನಿಸಿ. ಸೆಲೆಕ್ಟಿವ್ ಅಂಡ್ ಇಂಟೆನ್ಷನಲ್ ರಿಮೂವಲ್ ಆಫ್ ವೋಟ್ಸ್ ಫ್ರಮ್ ವೋಟರ್ ರೋಲ್ ಅಂತ. ನಮ್ಮನ್ನ SIR ಅಂತ ಹಿಂಗೆ ತೋರಿಸ್ತಾ ಇದ್ದಾರೆ, ಅವರು ಒರಿಜಿನಲ್ ಆಗಿ ಈ ರೀತಿ ಮಾಡ್ತಾ ಇದ್ದಾರೆ. ಅವರು ಈ SIR ಮುಖಾಂತರ, SIR ಆಫ್ ವೋಟರ್ ರೋಲ್ ಮುಖಾಂತರ ಈ ದೇಶದಲ್ಲಿ ಆದ್ಯ ಹಾಗೂ ಉದ್ದೇಶಪೂರ್ವಕವಾಗಿ ಒಂದಷ್ಟು ಮತದಾರರ ಪಟ್ಟಿಯಿಂದ ತೆಗೆದು ಹಾಕೋದರ ಮುಖಾಂತರ ಚುನಾವಣೆಗಳನ್ನ ಗೆಲ್ತಕ್ಕಂಥ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಇದನ್ನ SIR ಪ್ರಕ್ರಿಯೆಯನ್ನ ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡು ಈ ದೇಶದಲ್ಲಿ ನಿರಂತರವಾಗಿ ಅಧಿಕಾರವನ್ನು ನಡೆಸ್ತಕ್ಕಂತಹ ಒಂದು ಹುನ್ನಾರವನ್ನು ಮಾಡಿದ್ದಾರೆ. ಆ ಮುಖಾಂತರ ಮುಂದೆ ದಿನಗಳಲ್ಲಿ ಅವರು ಈ ದೇಶದ ಸಂವಿಧಾನವನ್ನು ಕೂಡ ಬುಡಮೇಲು ಮಾಡಲಿಕ್ಕೆ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅಂತ ಈ ವೇದಿಕೆ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈಗಾಗಲೇ ದೇಶದ ಒಳಗಡೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಮತ್ತು ಆತಂಕಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥ ಹೆಸರಿನ ಮತದಾರರ ಪಟ್ಟಿಯ ಒಂದು ತೀವ್ರ ಪರಿಷ್ಕರಣೆ ಏನು ನಡೀತಾ ಇದೆ. ಈಗಾಗಲೇ ನಡೆದಿರ್ತಕ್ಕಂಥ ರಾಜ್ಯಗಳ ಒಳಗಡೆಯಲ್ಲಿ 6 ಕೋಟಿಗೂ ಹೆಚ್ಚು ಜನ ಇವತ್ತು ಮತದಾರರ ಪಟ್ಟಿಯಿಂದ ಆಚೆ ಉಳಿಯೋಂಗಾಗಿದೆ. ಕರ್ನಾಟಕದ ಒಳಗಡೆಯಲ್ಲಿ ಈ ಜೂನ್ 30ನೇ ತಾರೀಕಿಂದ ಮನೆ ಭೇಟಿ ಕಾರ್ಯಕ್ರಮ ಶುರು ಆಗುತ್ತೆ. SIR ಆರಂಭ ಆಗುತ್ತೆ. ಇದು ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ SIR ಗಿಂತ ಭಿನ್ನವಾದಂತ SIR ಕರ್ನಾಟಕದಲ್ಲಿ ನಡೆಯುತ್ತೆ. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳುವಾಗ ನಡೆಯುವಂತ ಸಾಮಾನ್ಯ ಪ್ರಕ್ರಿಯೆ ಜೊತೆಲೇನೆ ಕರ್ನಾಟಕಕ್ಕೆ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನುವಂತ ಒಂದು ಮಾನದಂಡವನ್ನು ಅನ್ವಯ ಮಾಡಿದೆ. ಅಂದ್ರೆ ತಾರ್ಕಿಕ ವ್ಯತ್ಯಾಸಗಳು ಅನ್ನುವಂಥದ್ದು. ಸೊ ಇದು ಬಹಳ ದೊಡ್ಡ ಪ್ರಮಾಣದ ಒಳಗಡೆಯಲ್ಲಿ ಕರ್ನಾಟಕದ ಒಳಗಡೆಯಲ್ಲಿ ಜನರನ್ನ ಮತದಾರರ ಪಟ್ಟಿಯಿಂದ ಆಚೆ ಆಗ್ತಕ್ಕಂತ ಒಂದು ಹುನ್ನಾರವಾಗಿ ಕೂಡ ಸಂಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಚುನಾವಣಾ ಆಯೋಗ ನಿಗದಿ ಮಾಡಿರ್ತಕ್ಕಂತ 11 ದಾಖಲೆಗಳು ಏನು ನಾವು ಪೌರತ್ವವನ್ನು ನಿರೂಪಿಸ್ಕೊಳ್ಳಿಕ್ಕೆ ಯಾವ್ದಾದ್ರು ಒಂದು ದಾಖಲೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಆ 11 ದಾಖಲೆಗಳಲ್ಲಿ ಒಂದೂ ಇಲ್ಲದೆ ಇರತಕ್ಕಂತ ದೊಡ್ಡ ಸಂಖ್ಯೆಯ ಜನ ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಅಲೆಮಾರಿ ಸಮುದಾಯಗಳು, ಆದಿವಾಸಿ ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು, ದೇವದಾಸಿ ಒಂಟಿ ಮಹಿಳೆಯರು, ಅಲ್ಪಸಂಖ್ಯಾತರು, ದಲಿತ ವಿಭಾಗಗಳ ಮತ್ತು ಹಿಂದುಳಿದ ಜಾತಿಗಳ ಬಡವರು, ಈ ವಿಭಾಗಗಳಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಜನ ಯಾವುದೇ ದಾಖಲೆ ಇಲ್ಲದೆ ಇರತಕ್ಕಂತ ಸಾಧ್ಯತೆಗಳು ಕರ್ನಾಟಕದಲ್ಲಿ ಹೆಚ್ಚಾಗಿದ್ದಾವೆ. ಈ ಹಿನ್ನೆಲೆ ಒಳಗಡೆಯಲ್ಲಿ SIR ನಿಂದಾಗಿ ತೀವ್ರತರವಾದಂತ ಒಂದು ಆತಂಕಕ್ಕೆ ಈ ಜನ ವಿಭಾಗ ಒಳಗಾಗ್ತಾರೆ. ಇಂಥ ಹಿನ್ನೆಲೆಯಲ್ಲಿ ಯಾರನ್ನೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗೆ ಉದ್ದೇಶಪೂರ್ವಕವಾಗಿ ಹಾಕಲಾರದಂತ ರೀತಿಯ ಒಳಗಡೆಯಲ್ಲಿ ಜಾಗೃತಿಯನ್ನು ಮೂಡಿಸುವಂತದ್ದು ಬಹಳ ಅಗತ್ಯ ಇದೆ. ಮತ್ತು ಈ ನಿಟ್ಟಿನಲ್ಲಿ CPM ಪಕ್ಷ ಇತರೆ ಎಲ್ಲ ಜಾತ್ಯತೀತ ಪ್ರಜಾಸತ್ತಾತ್ಮಕವಾದಂತಹ ಪಕ್ಷಗಳು ಮತ್ತು ಸಂಘಟನೆಗಳನ್ನ ಒಟ್ಟುಗೂಡಿಸಿ ಆ ರೀತಿ ಜನರ ರಕ್ಷಣೆಗೆ ನಾವು ಧಾವಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತ ಪರಿಣಾಮವಾಗಿ ಇವತ್ತು ಇಲ್ಲಿ ದುಂಡು ಮೇಜಿನ ಸಭೆಯನ್ನ ಮಾಡಿದ್ದೇವೆ. ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಂತಂದ್ರೆ, ದಾಖಲೆಗಳಿಲ್ಲದೆ ಇರತಕ್ಕಂತ ಜನಕ್ಕೆ ಕನಿಷ್ಠ ಒಂದು ದಾಖಲೆಯನ್ನಾದ್ರೂ ತತ್ಕ್ಷಣದಲ್ಲಿ ಒದಗಿಸ್ಲಿಕ್ಕೆ ಕರ್ನಾಟಕ ಸರ್ಕಾರ ಕ್ರಮ ತಗೋಬೇಕು. ಅದು ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ಪ್ಲೇಸ್ ಆಫ್ ಬರ್ತ್ ನ ಒಂದು ಡಾಕ್ಯುಮೆಂಟ್ ಇರ್ಬೋದು, ಅಥವಾ ಅವರು ವಾಸ ಮಾಡ್ಲಿಕ್ಕಿರ್ತಕ್ಕಂತ ಒಂದು ಇದಾಗಿರ್ಬೋದು, ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ವಂಶವೃಕ್ಷದ ಒಂದು ಪ್ರತಿ ಆಗಿರ್ಬೋದು. ಇಂಥ ತತ್ಕ್ಷಣದಲ್ಲೇ ಕೊಡ್ಲಿಕ್ಕೆ ಸಾಧ್ಯತೆ ಇರತಕ್ಕಂತ ದಾಖಲೆಗಳನ್ನ ಒಂದಾದ್ರೂ ಒದಗಿಸ್ಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ತುರ್ತು ಕ್ರಮವನ್ನು ತಗೋಬೇಕು ಅಂತ ಹೇಳಿ ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೀವಿ. ಆ ಮುಖಾಂತರವಾಗಿ ದಾಖಲೆಗಳಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಮತದಾರರ ಪಟ್ಟಿಯಿಂದ ಹೊರಗಡೆ ಹೋಗ್ತಕ್ಕಂತ ಆ ಸಾಧ್ಯತೆಗಳನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ CPM ಪಕ್ಷ ಕರ್ನಾಟಕ ಸರ್ಕಾರಕ್ಕೆ ಮಾಡ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.